2,50,00,000 ರೂಪಾಯಿ ಕಾಮಗಾರಿಗಳಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಭೂಮಿ ಪೂಜೆ. ಪಟ್ಟಣ ಸಮೀಪದ ಮೋರಬ ಗ್ರಾಮದಲ್ಲಿ ಕುಡಚಿ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಕೈಗೆತ್ತಿಕೊಳ್ಳಲಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಭೂಮಿ ಪೂಜೆ ನೆರವೇರಿಸಿದರು. 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯ ಎಸ್ಸಿಪಿ ಸಕಪ್ ಅಡಿಯಲ್ಲಿ ಮಂಜೂರಾದ 15 ರಸ್ತೆ ಕಾಮಗಾರಿಗಳಿಗೆ 2 ಕೋಟಿ ಹಾಗೂ ಟಿಎಸ್ಪಿ ಯೋಜನೆಯಡಿ ಮಂಜೂರಾದ 5 ರಸ್ತೆ ಕಾಮಗಾರಿಗಳಿಗೆ 50 ಲಕ್ಷ ಸೇರಿದಂತೆ ಒಟ್ಟು 2,50,00,000 ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ನಮ್ಮ ತಂದೆಯವರಾದ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನೂ 2 ವರ್ಷಗಳ ಅವಧಿ ಇದೆ. ಕ್ಷೇತ್ರದ ಜನರ ಯಾವುದೇ ಸಮಸ್ಯೆಗಳಿದ್ದರೂ ನನ್ನ ಹಾಗೂ ನಮ್ಮ ತಂದೆಯವರ ಮೂಲಕ ಕೆಲಸ ಮಾಡಿಸಿಕೊಳ್ಳಬಹುದು. ನಾವು ಸದಾ ಜನರ ಸೇವೆಗೆ ಸಿದ್ಧರಿದ್ದೇವೆ. ರೈತರ ಬಗ್ಗೆ ನಮ್ಮ ತಂದೆಯವರಿಗೆ ವಿಶೇಷ ಕಾಳಜಿ ಇದ್ದು, ಬೇಸಿಗೆ ಕಾಲದಲ್ಲಿ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಕಾಲುವೆಗಳಿಗೆ ನೀರು ಹರಿಸುವ ವ್ಯವಸ್ಥೆ ಮಾಡಿದ್ದರು. ಮುಂದೆಯೂ ರೈತರು ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧರಾಗಿದ್ದೇವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಡಿಎಸ್ ನಾಯಕ ಸಂಜು ಬಾನೆ, ಕುಡಚಿ ಪುರಸಭೆ ಅಧ್ಯಕ್ಷ ಅಮೀನುದ್ದೀನ್ ರೋಹಿಲಿ, ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿ ಕಲ್ಪನಾ ಕಾಂಬ್ಳೆ, ಮಹಾಲಿಂಗ ಸಾಯನ್ನವರ, ದಸ್ತಗಿರಿ ಕಾಗವಾಡೆ, ಸಾಹೇಬಲಾಲ ರೋಹಿಲಿ, ರಾಜು ಶಿರಗಾವೆ, ರೂಪಾ ಸನದಿ, ದಿವಾಕರ ಸೋದೆ, ಜಯಕುಮಾರ ಸನದಿ, ಹನುಮಂತ ಸನದಿ, ಸಂಗಪ್ಪ ಸೋದೆ, ಸಂಭಾಜಿ ಶಿಂದೆ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಕುಡಚಿ ಮತಕ್ಷೇತ್ರದ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಹನುಮಂತ ಸಣ್ಣಕ್ಕಿನವರ, ನಮ್ ಟೀಮ್ ಹಾರೋಗೇರಿ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಸಂಜೀವ್ ಕುಮಾರ್ 20 ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಅಕ್ಕ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಶಾಸನ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ನಮ್ಮ ಈ ಊರಾಗ ನಮ್ಮಂತೂ ಇಲ್ಲಿ ಕೆಲವೊಂದು ಯಾವ ಮಾಸ್ ಲೈಟ್ ಯಾವ ಲೈಟು ದೊಡ್ಡ ಲೈಟ್ ಬಂದ ಊರು ಕೂಡ ಐ ಮಾಸ್ ಲೈಟ್ ಹಾಕೋರು ನಾವು ಇಲ್ಲಿ 3 ಕಡೆ ಅಂಬೇಡ್ಕರ್ ಸರ್ಕಲ್ನಲ್ಲಿ, ಅದರ ನಂತರ ಭಗೀರಥ ಸರ್ಕಲ್, 3 ಭಾಳ ಊರಾಗ ಎಲ್ಲ ಕಡೆ ಮಾಡಿದ್ದಾರೆ. ಅವತ್ತು ನಮ್ಮ ಊರಾಗ ಬಂದ್ರೆ ನಾವು ಅವರಿಗೆ ಅಭಿನಂದಿಸಬೇಕಂತ ಅವ್ರ ಕೆಲಸಗಳ ಹೆಸರುಗಳನ್ನು ನಾವು ಹೇಳ್ತಾ ಇದ್ದೀವಿ. 10 ಕೋಟಿ ರೂಪಾಯಿ ಒಂದು ಡಾಂಬರೀಕರಣ ರೋಡ್ ಅದು ಚಿಂಚಲಿಯಿಂದ ಅಳವೆ ಮಾಡಿದ್ರು. ಅದು ಭಾಳ ದಿನದ ರೋಡದ ಬೇಡಿಕೆ ಇದ್ದಿತ್ತು. ಆ ರೋಡದಿಂದ ಭಾಳ ಜನ ಸಂಚಾರಕರಿಗೆ ಉಪಯುಕ್ತವಾದಂಥ ರಸ್ತೆ, ಆ ರಸ್ತೆಯನ್ನು ಅದನ್ನು ಮುಂದೂರು ಮಾಡಿಸಿ 10 ಕೋಟಿ ರೂಪಾಯಿ ಅಂತ ಸ್ಯಾಂಕ್ಷನ್ ಮಾಡಿಸಿ ಅದನ್ನು ಚಿಂಚಲಿಯಿಂದ ನಾವು ಆ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ. ಅಕ್ಕವರು ಕೊಟ್ಟು ವಕೀಲಲ್ಲಿ ಹಾಲಾಯಿತು. ಈಗ ಕಾರ್ಯಕ್ರಮ ಕೆಲಸ ಶುರುವಾಗಿದೆ. ದಳವಾಯಿಯವರು ಅದು ಕಾಂಟ್ರಾಕ್ಟ್ ಹಿಡಿದಿದ್ದಾರೆ. ಇಲ್ಲಿ ಈ ಸಲ ಈ ಕಾರ್ಯಕ್ರಮದಲ್ಲಿ ನಮ್ಮ ಊರು ಕೊಟ್ಟಂಥ 30 ಲಕ್ಷ ರೂಪಾಯಿಗಳನ್ನು ವಿಶೇಷವಾಗಿ ಕಾಳಜಿ ವಹಿಸಿ ನಮ್ಮ ಊರಲ್ಲಿ ಭಾಳ ಪ್ರೀತಿ ನಾವು ಎಲ್ಲ ಕಡೆ 10 ಲಕ್ಷ ಕೊಟ್ಟರೆ ನಮ್ಮ ಊರಿಗೆ 30 ಲಕ್ಷ ಕೊಟ್ಟಿದ್ದೀವಿ. ಅದಕ್ಕೆ ಊರ ಪರವಾಗಿ ತಮಗೆ ಅನೇಕ ಧನ್ಯವಾದಗಳು. ಕಲ್ಪನಾ ಕಾಂಬ್ಳೆ ಅವರೇ, ಸಂಭಾಜಿ ಶಿಂದೆ ಅವರೇ, ರೋಹಿಲಿ ಅವರೇ, ಮುಗಳಿಯಾನ್ ಅವರೇ, ಹಾಗೆ ಬಂದಂಥ ಎಲ್ಲ 20 ಗ್ರಾಮದ ಎಲ್ಲ ಮುಖಂಡರು, ಹಾಗೆ ಎಲ್ಲ ಸಮಸ್ತ ಕುಡಚಿ ಮತಕ್ಷೇತ್ರ ಬಾಂಧವರು ಕೂಡ ಎಲ್ಲ ನನ್ನ ಸಹೋದರಿ ಕೂಡ ನನ್ನ ನಮಸ್ಕಾರಗಳು. ತುಂಬ ಕ್ರಮಗಳನ್ನು ಹಾಗೆ ಪೆಂಡಿಂಗ್ ಇದ್ದು, ಬೇರೆ ಕಡೆಯೂ ಪೆಂಡಿಂಗ್ ಇದ್ದು, ಮೊನ್ನೆ ನಾವು ಅಥಣಿ ಮತಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಹಲವಾರು ರೋಡು ಹಾಗೂ ಡೆಸ್ಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ಉದ್ದೇಶ ಏನಂದರೆ ಇಡೀ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಅಭಿವೃದ್ಧಿ ಆಗಬೇಕು. ತಂದೆಯವ್ರದ್ದು ಆಸೆ ಅದೇ ಕೂಡ. ತಮ್ಮ ಪ್ರಯತ್ನದಿಂದ, ತಮ್ಮ ಆಶೀರ್ವಾದದಿಂದ ಅವರಿಗೆ ಮತ್ತೆ ಸಚಿವರಾಗಿ ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಬಂದಿದೆ. ಹಾಗಾಗಿ ಇನ್ನೂ 2 ವರ್ಷ ಸಾಧ್ಯವಾದಷ್ಟು ಈ ಭಾಗಕ್ಕೆ, ಬೆಳಗಾವಿ ಜನತೆಗೆ ಸಾಧ್ಯವಾದಷ್ಟು ಅಭಿವೃದ್ಧಿ ಕಾರ್ಯ ಮಾಡುವಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸಹಕಾರ ಕೂಡ ಮುಖ್ಯ. ಈಗಾಗಲೇ GS ನಾಯ್ಕ ಅವರು ಕೂಡ ಒಂದು 4-5 ಮನವಿಗಳನ್ನು ಕೊಟ್ಟಿದ್ದಾರೆ.
ರೂಪಿಸುವಂತ ಕಾರ್ಯ. ತಂದೆಯವರು ಹಲವಾರು ಬಾರಿ ನಮ್ಮ ಕ್ಷೇತ್ರಕ್ಕೆ ಕೆಲವು ಕೆನಾಲ್ಗಳಿಗೆ ವಿಸಿಟ್ ಮಾಡಿ, ಫೀಲ್ಡ್ ವಿಸಿಟ್ ಮಾಡಿ ಅಲ್ಲಿ ಅಧಿಕಾರಿಗಳನ್ನು ಕರೆಸಿ ಅವರಿಗೆ ರೈತರಿಗೆ ಯಾವುದೇ ತೊಂದರೆ ಆಗಬಾರ್ದಂತ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿರುತ್ತಾರೆ. ಹಾಗಾಗಿ ರೈತರಿಗೆ ಯಾವತ್ತೂ ನಮ್ಮ ಬೆನ್ನೆಲುಬಾಗಿರ್ತಾರೆ. ಅವರು ನೋಡ್ಕೊಳ್ಳೋದು ನಮ್ಮದು ಜವಾಬ್ದಾರಿಯಾಗಿರುತ್ತದೆ. ಹಾಗಾಗಿ ನೀರಿನ ಕೊರತೆ ಅವ್ರಿಗೆ ಯಾವತ್ತೂ ಆಗಬಾರ್ದು. ಸಾಧ್ಯವಾದಷ್ಟು ಪೂರ್ತಿ ವರ್ಷ ನಿರಂತರವಾಗಿ ಅವರಿಗೆ ನೀರು ಹರಿಸುವಂಥ ಕಾರ್ಯ ತಂದೆಯವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇನ್ನು ಶಿಕ್ಷಣಕ್ಕಾಗಿ ಆರೋಗ್ಯದ ದೃಷ್ಟಿಯಿಂದ ನಾವು ಆ್ಯಂಬುಲೆನ್ಸನ್ನು ಕೊಟ್ಟಿದ್ದೀವಿ. ಮೊನ್ನೆ ತಾನೇ ನಾವು ಅಂಗವಿಕಲರಿಗೆ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಇನ್ನು ಅಸಿಸ್ಟೆಂಟ್ ಡಿವೈಸ್ಗಳನ್ನು ನಾವು ಕೊಡುವಂಥ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಎಲ್ಲ ಸಮಾಜದ ಜನತೆಗೆ ನಾವು ಕರ್ಕೊಂಡು ಹೋಗುವಂಥ ನಮ್ಮ ಕರ್ತವ್ಯ. ಹಾಗಾಗಿ ಎಲ್ಲ ನಮ್ಮ ಮುಖಂಡರು ಕೂಡ ಇದೇ ಕ್ಷೇತ್ರದಲ್ಲಿರ್ತಾರೆ. ತಮ್ಮ ಏನಾದರೂ ಮನವಿ ಇದ್ದರೆ ಅವ್ರು ಬಂದು ಭೇಟಿ ಆಗ್ಬೋದು. ನಾವು ಚಿಕ್ಕೋಡಿ ಹಾಗೂ ಗೋಕಾಕದಲ್ಲಿ ಇರ್ತೀವಿ, ನಾವು ಬಂದು ಭೇಟಿ ಆಗ್ಬೋದು. ಇಲ್ಲಾಂದರೆ ನಮ್ಮ ಲೋಕಲ್ ಮುಖಂಡರು ಇರ್ತಾರೆ, ಅವರು ಕೂಡ ನಮ್ಮ ಮನವಿ ಪತ್ರನ ಕೊಡ್ಬೋದು. ಇದೇ ಥರ ನಿಮ್ಮ ಸಹಕಾರ ಇಲ್ಲಿ ನಮ್ಮ ಅಭಿವೃದ್ಧಿ, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತ ನಮ್ದು ಅಷ್ಟೇ ಗುರಿ ಇದೆ. ಹಾಗಾಗಿ ಎಲ್ಲರ ಸಹಕಾರ, ಎಲ್ಲ ನನ್ನ ಸಹೋದರ ಸಹೋದರಿಗೆ ಇದೆ ಪ್ರೀತಿ ವಿಶ್ವಾಸ ಇಟ್ಟು ನಮಗೆ ಆಶೀರ್ವಾದ ಮಾಡಿದ್ದೀರಾ. ಸೊ ಹಾಗಾಗಿ ಇದೇ ಪ್ರೀತಿ ಮುಂದೆ ಬರೆಯುತ್ತಂತೆ ನಾನು ಹಮ್ಮಿಕೊಂಡಿದ್ದೇನೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬೇರೆ ತಮ್ಮ ಊರುಗಳಿಂದ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ತಾವೆಲ್ಲರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ 23 ಕಡೆ ಹೋಗೋದು ಸ್ವಲ್ಪ ಕಷ್ಟ. ಅದಕ್ಕಾಗಿ ನಾವು ಸಾಯನವರಿಗೆ ಒಂದೇ ಕಡೆ ಮಾಡ್ರಿ ಅಂತ ಹೇಳಿದ್ವಿ. ಹಾಗಾಗಿ ಇನ್ನೂ ಮುಂದೆ 4-5 ಕಾರ್ಯಕ್ರಮ ಇದೆ, ತಾವು ಶೀಘ್ರದಲ್ಲಿ ಮುಗಿಸ್ಕೊಂಡು ಅದನ್ನು ಕೂಡ ಪೂರೈಸ್ತೀವಿ. ಹಾಗಾಗಿ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಮಾಡ್ತೀವಿ. ನಿಮಗೂ ಕೂಡ ಅನಂತ ಧನ್ಯವಾದಗಳು. ಎಲ್ಲರಿಗೂ ಕೂಡ ಒಂದು ಮಧ್ಯಾಹ್ನ ನಾಷ್ಟದ ವ್ಯವಸ್ಥೆಯನ್ನು ದಯಮಾಡಿ ಎಲ್ಲರೂ ಕೂಡ ಸ್ವೀಕಾರ ಮಾಡಿ ಹೋಗುವಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.